ನಮಸ್ತೆ ವೀಕ್ಷಕರೇ, ಮಿಡ್ಲ್ ಕ್ಲಾಸ್ ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರುವಂತರು ಸುಮಾರು ವರ್ಷಗಳಿಂದ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ 2010ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯೆ ಆಗ್ತಾ 2012ರಲ್ಲಿ ಅಧ್ಯಕ್ಷೆ ಆಗಿ ಸುಮಾರಷ್ಟು ಮಹಿಳಾ ಪರವಾಗಿ ಏನಾದರೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅಷ್ಟು ವರ್ಷದಿಂದನೂ ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತಾ ನಾನು ಬರೀ ಈ ಸಂಘದಲ್ಲಿ ಲೋನು ಇದೇನೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಮಹಿಳೆಯರು ಅಂತ ಯೋಚನೆ ಮಾಡ್ತಾ ಒಂದಷ್ಟು ತಾವೂ ಬದಲಾಗ್ತಾ ಒಂದಷ್ಟು ಮಹಿಳೆಯರನ್ನ ಬದಲಾವಣೆ ಮಾಡ್ತಾ ಇವತ್ತು ಜಿಲ್ಲಾ ಪಂಚಾಯತ್ ಒಳಗಡೆ ಒಂದು ಅಕ್ಕ ಕೆಫೆ ಅನ್ನುವಂಥ ಒಂದು ಕೆಫೆನ ಸುಮಾರು 4 ಜನರ ಜೊತೆಗೆ ಇವರು ಒಬ್ಬರು ಸೇರಿ 5 ಜನ ಸೇರಿ ಸುಂದರವಾಗಿ ಆ ಕೆಫೆನ ನಡೆಸ್ತಿದ್ದಾರೆ. ಅದರ ಮುಖ್ಯಸ್ಥೆ ಆಗಿರುವಂಥ ಸುನೀತಾ ಬಿ ಅವರು ಇವತ್ತು ಈ ಮಿಡ್ಲ್ ಕ್ಲಾಸ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಸುನೀತಾ ಮೇಡಮ್, ನಿಮಗೆ ಸ್ವಾಗತ. ಮೇಡಮ್, ನಾನು ಹೇಳ್ದಂಗೆ ನೀವು ಸುಮಾರು ವರ್ಷಗಳ ಕಾಲ ಮಹಿಳಾ ಸಂಘಟನೆಗಳಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಮಹಿಳೆಯರನ್ನ ಒಂದಷ್ಟು ಉತ್ತೇಜನ ಮಾಡ್ತಾ ಏನಾದರೂ ನಾವು ಸ್ವಂತ ಉದ್ಯೋಗಗಳನ್ನ ಮಾಡ್ತಾ ನಾನು ಮಾಡ್ತಾ ಇನ್ನೊಂದಷ್ಟು ಮಹಿಳೆಯರನ್ನು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ ಹಚ್ಚಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ಒಂದು ಅಕ್ಕ ಕೆಫೆ ನಡೆಸ್ತಾ ಇದ್ದೀರಾ. ಅಕ್ಕ ಕೆಫೆ ನಡೆಸಲಿಕ್ಕೆ ಆ ಥರದೊಂದು ಆಲೋಚನೆ ಬರಲಿಕ್ಕೆ ನಿಮಗೆ ಯಾವ ಥರದ ವಿಷಯಗಳು ನಿಮಗೆ ಸ್ಫೂರ್ತಿ ಆದವು? ಒಂದು ಕ್ವಶನ್ನು. ನೀವು ಮೂಲತಃ ಎಲ್ಲಿಯವರು ಅನ್ನೋದನ್ನ ಒಂದಷ್ಟು ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಮೇಡಮ್, ನಾನು ಮೂಲತಃ ಚಿತ್ರದುರ್ಗದವಳೆ. ನಾನು 2002ರಲ್ಲಿ ಚಿತ್ರದುರ್ಗದಿಂದ ಮೆದೇಳಿಗೆ ಸೊಸೆಯಾಗಿ ಹೋಗ್ತೀನಿ. ಅಲ್ಲಿ ಈಗ 2005ರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಒಬ್ಬ ಸದಸ್ಯೆಯಾಗಿ ನಾನು ಸೇರ್ಕೊಳ್ತೀನಿ. ಸ್ವಸಹಾಯ ಗುಂಪಿಗೆ ಸದಸ್ಯೆಯಾಗಿ ಸೇರಿಕೊಂಡಾಗ ಅಲ್ಲಿ ಮಿಡ್ಲ್ ಕ್ಲಾಸ್ ಲೈಫ್ ಹೇಗಿರುತ್ತೆ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ಈಗ ಅಲ್ಲಿ ನಾನಾ ಆಸೆ ಆಕಾಂಕ್ಷೆಗಳಿರುತ್ತೆ ಹೆಣ್ಮಕ್ಳಿಗೆ. ಅಂದಮೇಲೆ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನಮ್ಮದು ಒಂದು ಮನೆ ಇರಬೇಕು, ಆ ಥರ ಎಲ್ಲ ಇದ್ದಾಗ ಅವರಲ್ಲಿ ಕೆಲವು ಪ್ರತಿಭೆಗಳಿದ್ದಾವೆ. ಅದನ್ನು ಹೊರ ತರಲಿಕ್ಕೆ ಯಾರೂ ಇರಲಿಲ್ಲ. ನಾನು ಅದನ್ನು ಗುರುತಿಸಿದೆ. ಅವರಿಗೆಲ್ಲ ಬ್ಯಾಂಕ್ ವ್ಯವಹಾರ ಹೇಳ್ಕೊಟ್ಟು ಎಲ್ಲ ಮಾಡಿದೆ. ಆದರೆ ಅಷ್ಟೇ ಸಾಕಾಗ್ತಾ ಇರಲಿಲ್ಲ. ನಮ್ಗೆ ಏನಾದರೂ ಒಂದು ಅವ್ರಿಗೆ ಮಾಡಲಿಕ್ಕೆ ಅಧಿಕಾರ ಏನಾದ್ರು ಸಿಕ್ಕರೆ ನನಗೊಂದು ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಲ್ಲೇ ನನಗೆ ಗ್ರಾಮ ಪಂಚಾಯತಿ ಸದಸ್ಯ ಆಗ ಅವಕಾಶ ಸಿಕ್ತು. ನನಗಿದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯನೂ ಆದೆ 2010ರಲ್ಲಿ. ಮತ್ತು ಇನ್ನೊಂದು ಅವಕಾಶ ಅನ್ನಂಗೆ ನನಗೆ 2012ರಲ್ಲಿ ನನಗೆ ಅಧ್ಯಕ್ಷೆ ಆಗೋ ಭಾಗ್ಯನೂ ಸಿಕ್ತು. ಅದರಲ್ಲಿ ನಾನು ಹೆಣ್ಮಕ್ಳಿಗೆ ಏನಾದ್ರು ನಾನು ಮಾಡಬೇಕು ಅಂತ ಛಲ ನನಗಿನ್ನೂ ಹೆಚ್ಚಾಗ್ತಾ ಹೋಯ್ತು. ಅವ್ರಿಗೇನಾದ್ರು ಒಂದು ಉದ್ಯಮನ ಆರಂಭಿಸಿದ್ರೆ ಅವ್ರ ಜೀವನನೂ ಸುಧಾರಿಸುತ್ತೆ, ಅವ್ರಿಗೂ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ. ಆದರೆ ಅದನ್ನು ಆ ಪೀರಿಯಡಲ್ಲಿ ನನಗೆ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಹೆಣ್ಮಕ್ಳು ಒಬ್ಬರು ಅಧಿಕಾರದಾಗ ಕುತ್ಕೊಂಡಾಗ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ಇದೆಲ್ಲ ತುಂಬಾ ಕಷ್ಟ. ಅದನ್ನೆಲ್ಲ ಹೇಳ್ಕೊಂತ ಹೋದ್ರೆ ದೊಡ್ಡ ಇದಾಗುತ್ತೆ. ಆದರೆ ನನಗೆ ಅಲ್ಲಿ ಸಪೋರ್ಟ್ ಮಾಡಲಿಲ್ಲ ಯಾರನ್ನು. ಉದ್ಯೋಗ ಮಹಿಳೆ ಅನ್ನೋ ಕಾರಣಕ್ಕೋಸ್ಕರನೇ ಸಪೋರ್ಟ್ ಮಾಡಲಿಲ್ಲ ಯಾರನ್ನು. ಅವ್ರ ಕೈಲಿ ಏನು ಆಗಲ್ಲ, ಅವ್ರಿಗೆ ಏನು ಇದು ಮಾಡಲ್ಲ ಅನ್ಕೊಂತ ಸುಮ್ಮನೆ ಆದ್ರು. ನಂದು ಪೀರಿಯಡ್ ಏನಿತ್ತೋ ನಾನು ಅದನ್ನು ಅಚ್ಚುಕಟ್ಟಾಗಿ ಮುಗಿಸಿ ಅಲ್ಲಿಂದ ಹೊರ ಬಂದೆ. ಅಲ್ಲಿಂದ ಹೊರ ಬಂದ ಮೇಲೆ ನನಗೆ ಇನ್ನೊಂದು ಅವಕಾಶ ಸಿಕ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಧ್ಯಕ್ಷೆ ಆಗೋ ಸ್ತ್ರೀಶಕ್ತಿ ಒಕ್ಕೂಟಕ್ಕೆ ಅಧ್ಯಕ್ಷೆ ಆಗಿ ನೇಮಕ ಆಗೋಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಮತ್ತೆ ಅಲ್ಲಿ ಏನೋ ಒಂಥರ ನನ್ನಲ್ಲಿರೋ ಛಲ ಇನ್ನೂ ಸ್ವಲ್ಪ ಬಲ ಆಯ್ತು. ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆಯಲ್ಲ, ನಾನು ಮಹಿಳೆಯರಿಗೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಸಿಗಕ್ಕೆ ನೀವೊಂದಷ್ಟು ಏನೋ ಮಹಿಳಾ ಸ್ವಸಹಾಯ ಗುಂಪಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೆ ಗುರುತಿಸಿದವರು. ಯಾಕಂದ್ರೆ ಹೆಣ್ಮಕ್ಳಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಆಫೀಸ್ಗಳಿಗೆ, ಉದ್ಯೋಗಿನಿ ಸ್ಕೀಮ್ಗಳು ಕೊಡಿಸ್ತಾ ಇದ್ದೆ. ಮತ್ತೆ ಅವ್ರು ಯಾರನ್ನ ಟೈಲರಿಂಗ್ ಮಾಡಿದವ್ರಿಗೆ ಮಿಷಿನ್ಸ್ಗಳೆಲ್ಲ ಫ್ರೀಯಾಗಿ ಎಲ್ಲೆಲ್ಲಿ ಸಿಗುತ್ತೋ ಅದನ್ನೆಲ್ಲ ಕೊಡಿಸೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದು ಕೊಡಿಸಿದೀನಿ ಮೇಡಮ್. ಹಂಗಾಗಿ ಇವ್ರು ಈ ಜಾಗಕ್ಕೆ ಸೂಟೇಬಲ್ ಏನಾದ್ರು ಮಾಡ್ತಾರೆ ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ನನಗೆ ಅಲ್ಲಿ ಇದು ಮಾಡಿದ್ರು. ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಆಹಾರ ಪುಷ್ಟಿ, ಇದು ವಸ್ತು ಪ್ರದರ್ಶನ, ಇದರಲ್ಲೆಲ್ಲ ನಮ್ಮ ಹೆಣ್ಮಕ್ಳಿಗೆ ಏನು ಕೆಲಸ ಮಾಡ್ತಾರೆ ಅಂತ ಆಲ್ರೆಡಿ ನನಗೆ ಗೊತ್ತಿತ್ತು. ಬ್ಯಾಗ್ ಹೊಲಿತಾ ಇದ್ರು, ರೊಟ್ಟಿಗಳು ಮಾಡ್ತಾ ಇದ್ರು. ಇವನ್ನೆಲ್ಲ ನಾವು ಸ್ಟಾಲ್ ಹಾಕ್ಸ್ತಾ ಬಂದು ಅಲ್ಲಿಂದ ಸ್ವಲ್ಪ ವ್ಯಾಪಾರ ಅವ್ರಿಗೆ ಹೆಂಗೆ ಆಗುತ್ತೆ ಅನ್ನೋ ಅರಿವು ಅವ್ರಿಗೆ ಮೂಡ್ತು. ನಾವು ಮಾಡಿದ್ರೆ ಇಂಪ್ರೂವ್ ಆಗ್ಬೋದು, ಈ ಥರ ಬಿಸ್ನೆಸ್ ನಾವು ಮಾಡಿದ್ರೆ ನಮಗೂ ಏನಾದ್ರು ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ನಿಟ್ಟಲ್ಲಿ ನಮಗೆ DC ಆಫೀಸಲ್ಲಿ ಇನ್ನೊಂದು ಅವಕಾಶ ಸಿಕ್ತು. ಏನಪ್ಪ ಅಂದರೆ ಒಂದು 6 ಮಳಿಗೆಗಳು ಮಾಡಿಬಿಟ್ಟು ಈ ಸ್ವಸಹಾಯ ಸಂಘದವ್ರು ಏನಾದ್ರು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಬೋದು, ಅಥವಾ ಒಂದು ಸಣ್ಣದಾಗಿ ಹೋಟೆಲ್ ಕೂಡ ಇಲ್ಲಿ ಜನಗಳಿಗೆ ಫುಡ್ಡಿಂದ ಅವಶ್ಯಕತೆ ಇರೋದ್ರಿಂದ. ಎಷ್ಟು ವರ್ಷದಿಂದ? ಇದು ಈಗ ಒಂದು ಕರೋನಾಗಿಂತ ಮುಂಚೆ ಮೇಡಮ್, ಕರೋನಾಗಿಂತ ಮುಂಚೆ
ಮಾಡ್ಬೋದು ಅಂದಾಗ ಅಲ್ಲಿ ಚಿಕ್ಕದಾಗಿ ಒಂದು ಇದೇ 4-5 ಜನ ಸೇರ್ಕೊಂಡ್ಬಿಟ್ಟು ನಾವು ಒಂದು ಸಣ್ಣದಾಗಿ ಹೋಟ್ಲು ಓಪನ್ ಮಾಡಿದ್ವಿ. ಅಲ್ಲಿ ಈಗ ತುಂಬಾ ನಿಮ್ ಜೊತೆ ಇದಾರಲ್ಲ ಅವ್ರೇನಾ? ಇಲ್ಲ, ಬೇರೆಯವ್ರು ಓಪನ್ ಮಾಡಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಮಗೆ. ಒಮ್ಮೆ ಮನೇಲಿ ಸಿಕ್ಕಂತ ಫುಡ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ರಾಗಿ ಮುದ್ದೆ ಆಗಿರ್ಬೋದು, ಒಳ್ಳೆ ರುಚಿ ಎಲ್ಲ ಊಟ ಕೊಡ್ತಾ ಇದ್ದಾರೆ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ಅಲ್ಲಿ ಚೆನ್ನಾಗೇ ನಡೀತಾ ಇತ್ತು. ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ರಿಂದ ಕರೋನಾ ಬಂದಿದ್ರಿಂದ ಅಲ್ಲಿ ಹೋಟ್ಲು ನಾವು ಮುಚ್ಚಬೇಕಾಯ್ತು. ಅವಾಗ ಹೆಣ್ಮಕ್ಳ ಜೀವನ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅದೆಷ್ಟು ತಿಂಗಳ ಕಾಲ ನಡೆಸಿ? ಇಲ್ಲ ಮೇಡಮ್, 1.5 ವರ್ಷ ನಡೆಸಿದ್ವಿ ನಾವು. 1.5 ವರ್ಷದ ನಂತರ ಕರೋನಾ ಬರಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ಲಾಕ್ಡೌನ್ ಆಯ್ತಲ್ಲ. ಲಾಕ್ಡೌನ್ಗಿಂತ ಮುಂಚೆ ಮತ್ತೆಲ್ಲ ಬಂದ್ ಮಾಡ್ಲೇಬೇಕಾಗಿದ್ರಿಂದ ಬಂದ್ ಮಾಡ್ಬೇಕಾಯ್ತು. ಅವಾಗ ಸ್ವಲ್ಪ ಹೆಣ್ಮಕ್ಳು ಕುಗ್ಗಿದ್ರು. ಮುಂದೆ ಹೆಂಗಪ್ಪ ಇದು ಹೆಂಗೋ ನಡೀತಾ ಇತ್ತು, ಡಿಪೆಂಡ್ ಆಗಿತ್ತು ಫ್ಯಾಮಿಲಿ ಎಲ್ಲ. ಹೆಂಗೋ ನಮ್ಗೊಂದು ಆರ್ಥಿಕ ಸ್ಥಿತಿ ಇದಾಗಿತ್ತು. ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ನಿಟ್ಟಲ್ಲೇನೆ ಮತ್ತೆ ಸಿಡಿಪೋ ಇಲಾಖೆಯಿಂದ ನನಗೊಂದು ಫೋನ್ ಬಂತು. ಮೇಡಮ್, ನಮ್ಗೆ ಈಗ ಮಾಸ್ಕ್ ಸಿಗ್ತಾ ಇಲ್ಲ, ನೀವ್ ಯಾರಾದ್ರೂ SHG ಗ್ರೂಪ್ ಇಂದ ಮಾಸ್ಕ್ ಹೊಲಿಸಿ ಕೊಡ್ತೀರಾ, ಆಗತ್ತಾ ನಿಮ್ ಕೈಲಿ ಅಂತಂತೇಳಿ. ಅವ್ರಿಗೆ ನೀಡಿದ್ದು 1000 ಗಟ್ಲೆ ಮಾಸ್ಕ್, 34,000 ಗಟ್ಲೆ ಮಾಸ್ಕ್ ನೀಡಿತ್ತು. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲಿ ಸಿಗ್ತಾ ಇರ್ಲಿಲ್ವಲ್ಲ. ಹಂಗಾಗಿ ನಾನು ಇನ್ನೂ ಹೊಸದು ಹೋಟ್ಲು ಏನೋ ಅನುಭವ ಇದೆ, ಇದು ಹೇಗ್ ಮಾಡ್ತೀನೋ ಅನ್ನೋ ಗೊತ್ತಿಲ್ಲ, ತಗೊಂಡೆ. ಆಯ್ತು ಮೇಡಮ್, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ. ಅಲ್ಲಿ ಕೂಡ ತುಂಬಾ ಸಕ್ಸಸ್ ಸಿಕ್ತು ನಮ್ಗೆ. ನಮ್ಮ ಹೆಣ್ಮಕ್ಳಿಗೆ ಮನೆ ಮಕ್ಳಿಗೆ ಹೋಗಿ ಈ ತರ ಇದೆಯಮ್ಮ, ಟೈಲರಿಂಗ್ ಗೊತ್ತಿರೋದು ಎಲ್ಲರೂ ಕೂಡ ಮಿಷಿನ್ಸ್ ಇದಾವಲ್ಲ ಹೊಲ್ಕೊಡ್ತೀರಾ ಅಂತ ಕೇಳಿದೆ. ಅವರು ಇದಾಗಿ ಹೊಲ್ಕೊಟ್ರು. ಅವ್ರಿಗೂ ಬೇಕಿತ್ತು. ಅದ್ರಲ್ಲಿ ಸುಳ್ಳು ಹೇಳಲ್ಲ. ಅವಾಗ ಅವರು ಒಬ್ರು ಒಂದು ಮನೇಲೆ ಕುತ್ಕೊಂಡು 10,000ದಿಂದ 20,000 ರೂಪಾಯಿವರೆಗೂ ಮಾಸ್ಕ್ ಅಲ್ಲ ಅದು ವ್ಯವಹಾರ ಆಯ್ತು ಅವ್ರದ್ದು. ನಮಗೆ 30,000 ಮಾಸ್ಕ್ ಹೊಲ್ಕೊಟ್ವಿ ನಾವು DCFSಗೆ. ಒಬ್ಬೊಬ್ರು ಮಹಿಳೆ ಮನೆ ಕುತ್ಕೊಂಡೆ ಆ ಟೈಮಲ್ಲೇನೆ 10,000ರಿಂದ 20,000 ಸಂಪಾದನೆ ಮಾಡಿದ್ರು. ಅದು ಅವ್ರ ಕಣ್ಣಲ್ಲಿ ಒಂಥರ ಖುಷಿ ಇತ್ತಲ್ಲ. ಇಂಥ ಟೈಮಲ್ಲಿ ನಮ್ಗೆ ಈ ಹಣ ಸಿಕ್ಕರೆ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಮೇಡಮ್ ಅಂತ ಕೃತಜ್ಞತೆ ಮನೋಭಾವನೆಯಿಂದ ನನಗೆ ಇನ್ನೂ ಹೆಚ್ಚಾಯ್ತು. ಏನ್ ಕೊಟ್ರು ಕೆಲಸ ಮಾಡ್ತಾರೆ ನಮ್ಮ ಹೆಣ್ಮಕ್ಳು, ಅವ್ರಿಗೆ ಏನಾದ್ರು ಒಂದು ಮಾಡ್ಬೇಕಲ್ಲ ನಾವು ಅಂತಂತೆ. ಮತ್ತೆ ನನಗೆ NRLM ಕಡೆಯಿಂದ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷ ಅವಕಾಶ ಮತ್ತೆ ಸಿಕ್ತು. ಅಲ್ಲಿ ಬಂದಾಗ ಅವ್ರ ಸ್ಕೀಮ್ಗಳು ತುಂಬಾನೇ ಚೆನ್ನಾಗಿದ್ವು. NRLM ಅವರಿಂದ ಸ್ವಂತ ಉದ್ಯಮಕ್ಕೆ ಹೆಣ್ಮಕ್ಳಿಗೆ ಮೋಟಿವೇಶನ್ ಮಾಡೋದಿರ್ಬೋದು, ಮಾಸಿಕ ಸಂತೆ ಮಾಡೋದಿರ್ಬೋದು. ಮತ್ತೆ ಅವರು ಬೇರೆ ಕಡೆ ಎಲ್ಲ ನಾವು ಹೋಗಿ ಬ್ಯಾಂಕಲ್ಲಿ ಸಾಲ ಕೇಳಿದ್ರೆ ಎಲ್ಲಿ ಕೊಡಲ್ಲ. ಗಾಢ ಹೆಣ್ಮಕ್ಳು ಕೇಳಿದ್ರೆ ಎಲ್ಲಿ ಕೊಡ್ತಾರೆ, ಎಲ್ಲಿ ಕೊಡಲ್ಲ. ಕಡೆಯಿಂದ ಒಂದು ಗ್ರೂಪ್ಗೆ 1.5 ಲಕ್ಷ ಸಾಲ ವಿತೌಟ್ ಬಂಡ್ ಏನು ಇಲ್ದಲೇನೆ ಅವ್ರ ಗ್ರೂಪ್ ಚೆನ್ನಾಗಿ ನಡೀತಾ ಇತ್ತು. ಅವರು ವ್ಯವಹಾರ ಚೆನ್ನಾಗಿ ಮಾಡ್ತಾ ಇದಾರೆ, ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ 1.5 ಲಕ್ಷ ಲೋನ್ ಕೊಡಕ್ಕೆ ಪ್ರಾವಿಷನ್ ಇದೆ. ಹಂಗಾಗಿ ಕೆಲವರು ರೊಟ್ಟಿ ತಯಾರ ಘಟಕಗಳು ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನ ಕೆಲವರು ಟೈಲರಿಂಗ್ ಬ್ಯಾಗ್ ಹೊಲಿತಾ ಇದ್ದಾರೆ. ಮತ್ತೆ ಅಡಿಕೆ ತಟ್ಟೆಗಳು ಮಾಡ್ತಾ ಇದ್ದಾರೆ. ನಿಮ್ಮ ಸೊಸೈಟಿ ನಮ್ಮ ಊರಲ್ಲಿ ಮೆದಳಿಯಲ್ಲೇ ಮಾಡ್ತಾ ಇದ್ದಾರೆ. ಆ ತರ ಇರ್ಬೇಕಾದ್ರೆ ಊಟದ ಸಪ್ಲೈ ಕಡೆ ಸ್ವಲ್ಪ ಒಲವು ಕಡಿಮೆ ಒಂದಷ್ಟು ರೊಟ್ಟಿಗಳು ಮಾಡ್ತಾ ಇದ್ದಾರೆ. ಹಂಗಿರುವಾಗ ಮತ್ತೊಂದು ಸರಸ್ ಮೇಳ ಸ್ಟಾರ್ಟ್ ಆಯ್ತಲ್ಲ. DS ಸರ್ ರಂಗಸ್ವಾಮಿ ಸರ್ ಕರೆದ್ಬಿಟ್ಟು, ಮೇಡಮ್ ಅವಾಗ ನೀವು ಮಾಡ್ತಾ ಇದ್ರಲ್ಲ ಟಚ್ ಇದ್ರೆ ಒಂದು 300 ಜನಕ್ಕೆ ಸರಸ್ ಮೇಳದಲ್ಲಿ ಊಟ ಸಪ್ಲೈ ಮಾಡಕ್ಕಾಗತ್ತಾ ನಿಮ್ ಸ್ವಸಹಾಯ ಗುಂಪಿಂದ ಅಂದ್ರು. ನಮ್ಗಿನ್ನು ಹೊಸದು, ಯಾಕಂದ್ರೆ ಟಚ್ ಹೋಗಿ ಅಲ್ಲೇ ಬಹಳ ದಿವಸ ಆಯ್ತು, ಹೆಂಗ್ ಮಾಡ್ತೀವೇನೋ ಅಷ್ಟು ಜನಕ್ಕೆ ಬೇರೆ ಫಸ್ಟ್ ಟೈಮ್ ಅಂತ ಹೇಳಿ ಮಾಡಿದಾಗ ಇಲ್ಲ ಅದನ್ನು ಒಪ್ಕೊಂಡೆ. ಇಲ್ಲ ಸರ್ ಕೊಡ್ತೀವಿ ಹೇಳ್ರಿ, ಏನಾರು ಮಾಡಿ ಕೊಡೋಣ ಅನ್ನೋದೊಂದು ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ವಿ. ಆಮೇಲೆ ಹಿಂಗೆ ಹೆಣ್ಮಕ್ಳನ್ನೆಲ್ಲ ಕರೆದು ಮಾತಾಡ್ದು ಹಿಂಗಿದೆಯಮ್ಮ ಅಂತ. ಆಯ್ತು ಮೇಡಮ್ ಕೊಡೋಣ. ಅದದ್ದು ಫುಡ್ ಸಪ್ಲೈ ಸಕ್ಸಸ್ ಆಯ್ತು, ನಮ್ದು ಚೆನ್ನಾಗಿ ಬಂತು ಅಂತ. ಅಲ್ಲಿಂದ ಈ ಫೀಲ್ಡಿಗೆ ಇಳಿದೆ ನಾನು. ಚೆನ್ನಾಗಿ ಆಗ್ತಿದೆ, ಹೆಣ್ಮಕ್ಳಿಗೆ ಒಂದು ಇದು ಸಿಗ್ತಾ ಇದೆ. ಇದು ಅವಾಗ ಸಿಗುತ್ತೆ. ಪರ್ಮನೆಂಟ್ ಆಗಿ ಏನಾದ್ರು ಯೋಚನೆ ಮಾಡಿದ್ವಿ. ಪರ್ಮನೆಂಟ್ ಆಗಿ ಮಾಡ್ಬೇಕು ಅಂತ ಯೋಚನೆ. ಇದು ಸಪ್ಲೈ ಸಣ್ಣ ಪುಟ್ಟದಾಗ ನಡೀತಾನೆ ಇತ್ತು. ಯಾವ್ದಾರ ಟ್ರೈನಿಂಗ್ ಇದ್ರೆ ಮೇಡಮ್ ಸಂಘದಿಂದ ಕೊಡಿಸ್ರಿ ಅಂತ ಹೇಳ್ತಾ ಇದ್ರು, ಕೊಡ್ತಾ ಇದ್ವಿ. ಹಿಂಗೆ 3 ವರ್ಷ ನಡೀತು ಮೇಡಮ್. ಅವಾಗ ನಮ್ಮ ಇದರಿಂದ ರಾಜ್ಯ ಸರ್ಕಾರದಿಂದ ಅಕ್ಕ ಕೆಫೆ ಓಪನ್ ಮಾಡ್ಲಿಕ್ಕೆ ಸ್ವಸಹಾಯ ಗುಂಪೇ ಬೇಕು, ಕೌಶಲ ಅಭಿವೃದ್ಧಿ ಯೋಜನೆಯಿಂದ ಸ್ವಸಹಾಯ ಗುಂಪಿನ ಹುಡುಕ್ತಾ ಇದ್ದಾರೆ. ಸ್ವಸಹಾಯ ಗುಂಪಿನ ಸದಸ್ಯರನ್ನೇ ಇದನ್ನ ಮಾಡಬೇಕು ಅಂತ ಒಂದು ಸ್ಕೀಮ್ ಇದೆ. ರಾಜ್ಯದಾದ್ಯಂತ ಇದೆ ಅಲ್ವಾ? ರಾಜ್ಯಾದ್ಯಂತ ತಾಲೂಕಿಗೆ ಒಂದೊಂದು ಮಾಡ್ಬೇಕು ಅಂತಿದ್ದಾರೆ. ಈಗ ಜಿಲ್ಲೆಗೊಂದಿದೆ, ತಾಲೂಕಿಗೆ ಒಂದೊಂದು. ಹೌದು, ಇದ್ರ ಜೊತೆಗೆ ಅಕ್ಕ ಬೇಕಿರು ಆಗ್ತಾ ಇದೆ. ಅಲ್ಲ ಮೇಡಮ್, ಈಗ ಅಕ್ಕ ಸ್ಕೀಮ್ ಅಲ್ಲಿ ನೀವೊಂದು ಆ ತರದ್ದು ಒಂದು ತಗೊಳ್ಬೇಕು ಅಂದ್ರೆ ಸೌಲಭ್ಯನ, ಅದಕ್ಕೆ ಏನೆಲ್ಲ ಮಾನದಂಡಗಳಿರ್ತವೆ?
ಅದೇ ಮೇಡಮ್, ಈಗ ಸ್ವಸಹಾಯ ಗುಂಪಿನವರೇ ಆಗ್ಬೇಕು ಮೇಡಮ್, ಮತ್ತೆ ಹೆಣ್ಮಕ್ಳೇ ಆಗ್ಬೇಕು, ಹೆಣ್ಮಕ್ಳು ಬೇರೆಯವ್ರಿಗೆ ಅವಕಾಶ ಇಲ್ಲ. ಅವರು ಅಂದ್ರೆ ನಮ್ಗೆ ಒಂದು ಇದು ಸ್ಪರ್ಧೆ ಇಟ್ರು, ಯಾಕಂದ್ರೆ ಏಕ್ದಮ್ ಕೊಡಾಗ್ಲಿಕ್ಕೆ ಇದಾಗಲ್ಲ ಅಂತೇಳಿ ಅಧಿಕಾರಿ ವರ್ಗದಲ್ಲಿ ರೂಟ್ ಸೆಟ್ ಸಂಸ್ಥೆಯಲ್ಲಿ ಒಂದು 4 ಜನ ಸಂಘದವ್ರನ್ನ SHG ಮಹಿಳೆಯರನ್ನ ಕರೆದ್ಬಿಟ್ಟು ಸ್ಪರ್ಧೆ ನಡೆಸಿದ್ರು. ಈ ಸ್ಪರ್ಧೆಯಲ್ಲಿ ಯಾರು ರುಚಿಯಾಗಿ ಮಾಡ್ತಾರೋ ಅವರಿಗೆ ಅಕ್ಕ ಕೆಫೆ ಕೊಡೋದು ಅಂತ. ಎಲ್ಲ ಕಡೆನೂ ಅದೇನಾ? ಎಲ್ಲಾ ಕಡೆ ಆತರ ಇದೆ ಮೇಡಮ್ ಮಾನದಂಡ. ಅವರು ಕೊಟ್ಟ ಮೇಲೆ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಇದ್ರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ. ಅಲ್ಲಿ ಇಷ್ಟೇ ಜನ ಮಾಡ್ಬೇಕು ಅನ್ನೋದೇನಾದ್ರು ಏನಿಲ್ಲ ಮೇಡಮ್, ಇವಾಗ ಚಿಕ್ಕದಾಗಿದೆ. ಇವಾಗ ನಮ್ಗೆ ಚಿಕ್ಕದಾಗಿದ್ದಾಗ ನಾವ್ ಒಬ್ಬರಿಂದ 12 ಜನ ಲೆವೆಲ್ ತಗೊಂಡು ನಾವು ಮಾಡ್ಕೊಬಹುದು. ಒಬ್ಬರೇನು ಮಾಡ್ಬೋದು, ಸೇರಿ ಮಾಡ್ಬೋದು. ಒಟ್ಟು 5 ಜನ ಅಂತಿದೆ ಮೇಡಮ್. ಅಲ್ಲ ಮೇಡಮ್, ನನಗೆ ಅದು ಕ್ಲಾರಿಟಿ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಬೇರೆ ಮಹಿಳೆಯರಿಗೂ ಬೇಕಾಗತ್ತೆ ಅನ್ಸುತ್ತೆ. ಈಗ ಅಕ್ಕ ಕೆಫೆ ಅಂತಂದ್ರೆ ಈಗ ಒಬ್ರು ಮಾಡ್ಬೋದು, ಇಲ್ಲ ಅಂದ್ರೆ 4 ಜನ ಮಾಡಕ್ಕಾಗಲ್ಲ. ಸಂಘದಿಂದನೇ ಬೇಕೇ ಬೇಕು, ಮಿನಿಮಮ್ 5 ಜನ ಬೇಕೇ ಬೇಕು. ಯಾಕಂದ್ರೆ ಕುಕ್ ಮಾಡಕ್ ಒಬ್ರು, ನಿರ್ವಹಣೆ ಮಾಡಕ್ ಒಬ್ರು, ಕ್ಲೀನಿಂಗ್ ಒಬ್ರು, ಮತ್ತೆ ಸಪ್ಲೈ. ಅದು ಮಹಿಳಾ ಸಂಘದಲ್ಲೇ ಇರ್ಬೇಕು ಕೆಲಸ ಮಾಡೋರು. ಅಕ್ಕ ಕೆಫೆಲ್ ಕೆಲಸ ಮಾಡೋರು ಒಂದು ಯಾವ್ದಾದ್ರು ಒಂದು ಮಹಿಳಾ ಸೊಸೈಟಿ ಸದಸ್ಯರೇ ಆಗಿರ್ಬೇಕು. ಅದನ್ನ ಬಿಟ್ಟು ಹೊರಗಿನವ್ರನ್ನ ಯಾರು ತಗೊಳಂಗಿಲ್ಲ. ಅದು ಸಂಘದಲ್ಲಿ ಹೊರಗ್ಲಾರ ಇಲ್ಲಿಗೆಲ್ಲ SHG ಅವ್ರು ಇರ್ತಾರಲ್ಲ, ಹಳ್ಳಿಯವ್ರು ಗ್ರಾಮೀಣ ಭಾಗದಲ್ಲಿ ಯಾವ ಸಂಘದ, ನಮ್ ಸಂಘ ಅಂತಾನಿಲ್ಲ, ನಮ್ಗೆ ವಾಲ್ಮೀಕಿ ಸಂಘಕ್ಕಾಗಿದೆ ಅದು. ಒಟ್ಟು ನಾವ್ ಯಾರೇ ತಗೊಂಡ್ರು ಸ್ವಸಹಾಯ ಸಂಘದ ಗುಂಪಿನ ಮಹಿಳೆಯರನ್ನೇ ತಗೊಳ್ಬೇಕು. ಆತರ ಮಾನದಂಡ ಇದೆ. ಅಲ್ಲಿ ನಮ್ಗೆ ಸೆಲೆಕ್ಟ್ ಆದ್ವಿ. ಸೆಲೆಕ್ಟ್ ಆದ್ಮೇಲೆ ನಮ್ಗೆ ಟ್ರೈನಿಂಗ್ ಕೊಟ್ರು ಮೇಡಮ್. ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ರೀತಿ ನಡೆಸ್ಬೇಕು ನಾವು ಕೆಫೆನ, ಏನು ಶುಚಿ ರುಚಿ ಹೇಗೆ ಕಾಪಾಡಬೇಕು, ಮತ್ತೆ ಹೈಜಿನಿಕ್ ಫುಡ್ ನಾವ್ ಹೇಗೆ ಪ್ರಿಪೇರ್ ಮಾಡಬೇಕು, ತಿಂಡಿದೆಲ್ಲ ಅಲ್ಲಿಂದಾನೆ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಅವರೇ. ನೀವು ನಿಮ್ಮ ಏನು 5 ಜನ ಇದೆಯಲ್ಲ ಅದು ಏನು ತೀರ್ಮಾನ ಮಾಡಂಗಿಲ್ಲ, ಇಷ್ಟೇ ರೇಟು ಅದೇ ರೇಟ್ ಸರ್ಕಾರದಿಂದನೇ ಫಿಕ್ಸ್ ಆಗಿರುತ್ತೆ ರೇಟ್, ಆ ರೇಟಿಗೆ ನೀವು ಮಾರಾಟ ಮಾಡೋದು. ಅದೇ ಸ್ವಲ್ಪ ಈಗ ಜಾಸ್ತಿ ಇಟ್ರೆ ಕಸ್ಟಮರ್ಸ್ ನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೇಟ್ ಅವರೇ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಫಿಕ್ಸ್ ಮಾಡಿ ಈ ರೇಟ್. ಮೇಡಮ್, ಅದನ್ನ ನಡೆಸುವಂಥದ್ದು ಈಗ ರೇಟ್ ಅವ್ರು ಫಿಕ್ಸ್ ಮಾಡ್ತಾರೆ. ಇವಾಗ ಅಕ್ಕಿ, ಬೇಳೆ, ಈ ತರದ್ದೆಲ್ಲ ಸಾಮಾನುಗಳೆಲ್ಲ ಬೇಕಲ್ವಾ, ಒಂದು ಹೋಟೆಲ್ ನಡೆಸಕ್ಕೆ ಒಂದಷ್ಟು ಸಾಮಾನುಗಳು ಬೇಕು. ಅದ್ ಹೆಂಗೆ ಸರ್ಕಾರನ ಕೊಡುತ್ತಾ? ನೀವೇ ಬಂಡವಾಳ ಹಾಕಿ ನೀವೇ ಮಾಡ್ತೀರಾ? ಅದ್ ಹೆಂಗೆ ವಿವರಿಸಿ ಮೇಡಮ್. ಅದ್ ಹೆಂಗೆ ಮೇಡಮ್, ಇವಾಗ ಸರ್ಕಾರದಿಂದ ಅವರು ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಏನೇನ್ ಐಟಮ್ಸ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಫ್ರಿಡ್ಜ್ ಆಗಿರ್ಬೋದು, ಹಾಟ್ ಕೇಸು, ಮತ್ತೆ ಸ್ಟವ್, ಮತ್ತೆ ಟೇಬಲ್ಸ್, ಚೇರ್ಸ್, ಮತ್ತೆ ಸೋಫಾ ಸೆಟ್, ಅದೆಲ್ಲ ಅವ್ರು ಕೊಟ್ಟಿದ್ದಾರೆ. ಸಾಮಗ್ರಿಗಳನ್ನೆಲ್ಲ ಅವ್ರು ಕೊಟ್ಟಿದ್ದಾರೆ. ಇನ್ ಮಿಕ್ಕಿದ ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ನಾವು ತಗೊಂಡು, ತಟ್ಟೆ ಲೋಟ ಆಗಿರ್ಬೋದು, ಇಲ್ಲ ರೇಷನ್ ಆಗಿರ್ಬೋದು, ಅವೆಲ್ಲ ನಾವು ತಗೊಂಡು ನಡೆಸ್ಕೊಂಡು. ಮೇಡಮ್, ಅದಕ್ಕೆ ಇವಾಗ ಕೊಟ್ಟಿರೋಂಥ ಚೇರ್ಸಿಗಾಗಿರ್ಬೋದು, ಅಲ್ಲಿ ಬಾಡಿಗೆ ಆ ತರದ್ದೆಲ್ಲ ಸರ್ಕಾರನೇ ಕಟ್ಟುತ್ತೆ, ಸರ್ಕಾರನೇ ಕಟ್ಟುತ್ತೆ. ನೀವು 5 ಜನ ಏನ್ ಮಾಡ್ಬೇಕು, ರೇಷನ್ನಿಗೆ ಏನ್ ಹಾಕ್ಬೇಕೋ ಬಂಡವಾಳ, ಅದನ್ನ ಬಂಡವಾಳ ನೀವ್ ಹಾಕ್ತೀರಾ ಅಲ್ವಾ? ಇವಾಗ ನೀವು 4 ಜನ ಇದಾರಲ್ಲ ನಿಮ್ ಜೊತೆಗೆ, ಅವರಿಗೆ ಸಂಬಳ ಆ ತರದ್ ಹೆಂಗೆ? ಸಂಬಳ ಅಂತ ಅಂದ್ರೆ ಇವಾಗ ನಾವು ಏನು ಒಬ್ರು ಇದ್ ಮಾಡಿದ್ವಿ, SHG ಇಂದ ಹಾಕಿದೀವಿ ಬಂಡವಾಳ. ಅದು SHG ಇಂದ ಬಂಡವಾಳ ಹಾಕಿದೀವಲ್ಲ, ಅದ್ರಲ್ಲಿ ಬರೋ ಲಾಭದಲ್ಲಿ ಅವರಿಗೆ ಸಂಬಳ ಅಂತ ಹೇಳಿ ಕೊಟ್ಬಿಟ್ಟು ಇನ್ ಮಿಕ್ಕಿದ SHGಗೆ ಇದ್ ಮಾಡ್ಕೊಂಡು ಸಂಬಳ ಅಂತ ಕೊಡ್ತೀರಾ. ನೀವು 5 ಜನನು ನೀವು ಬಂಡವಾಳ ಹಾಕಲ್ಲ. ನಾವು 5 ಜನನ ಬಂಡವಾಳ ಅಂದ್ರೆ ಒಂದು SHG ಅವ್ರು ಹಾಕಿದೀವಿ. ಈಗ ನಮ್ಮ SHG ಇಂದ 5 ಜನ ಇದೀವಿ ಅಂದ್ರೆ ನಾವು 5 ಜನ ಹಾಕ್ಬೇಕು. ಈಗ ಅವ್ರ ಕೈಲಿ ಹಾಕ್ಲಿಕ್ಕೆ ಅನುಕೂಲ ಇಲ್ಲ ಅಂದ್ರೆ ಒಂದು SHG, ಈಗ ಎಲ್ಲಾರು ನಾವು ಬಂಡವಾಳನ ಶೇರ್ ಮಾಡ್ಕೊಂಡು ಹಾಕಿ ನಾವು ನಡೆಸ್ಕೊಂಡು ಹೋಗ್ಬೋದು. ಅದು ಎಲ್ಲರಿಗೂ ಎಬಿಲಿಟಿ ಇರ್ಬೇಕಲ್ಲ ಅದು ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಮಾಡ್ತಾ ಇರೋದು. ಇವಾಗ ಒಂದು SHG ಇಂದ ತಗೊಂಡಿದೀವಿ, ಒಂದು SHG ಇಂದ ತಗೊಂಡು ಇನ್ವೆಸ್ಟ್ ಮಾಡಿದೀವಿ. ಈಗ ನೀವು 4 ಜನರಿಗೆ ಸಂಬಳ ಕೊಡ್ತೀರಾ? ಸಂಬಳ ಕೊಡ್ತಾ ಇದ್ದೀವಿ ಅಲ್ವಾ? ಅವರು ಸ್ವಸಹಾಯ ಗುಂಪಲ್ಲಿ ಅವರಿದ್ದಾರೆ, ಸ್ವಸಹಾಯ ಗುಂಪಲ್ಲಿ ಅವರಿದ್ದಾರೆ. ಅದ್ರ ಸ್ವಸಹಾಯ ಗುಂಪಲ್ಲಿ ಇಬ್ಬರನ್ನ ಪ್ರೊಪ್ರೇಟರ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡಿದೀವಿ. ಇಬ್ಬರನ್ನ ಅದು ನಿರ್ವಹಣೆ ಮಾಡ್ಲಿಕ್ಕೆ ಅಂತ ನಾವು ನಮ್ಗೆ ಇನ್ನೊಬ್ರು ಜಾಯಿಂಟ್ ಅಲ್ಲಿ ಇದು ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್. ಮೇಡಮ್, ಅದು ನನಗೆ ನಿಮ್ಮ ಅಕ್ಕ ಕೆಫೆ ನೋಡಿರೋದ್ರಿಂದ ನನಗೆ ಒಂದು ಕ್ವಶನ್ ಉದ್ಭವ ಆಗಿದ್ದೇನಂತಂದ್ರೆ, ಅದು ಜಿಲ್ಲಾ ಪಂಚಾಯತ್ ಒಳಗಡೆ ಇದೆ. ಅಲ್ಲಿರೋಂಥ ಅಫಿಷಿಯಲ್ಗಳು ಮಾತ್ರ ಅಲ್ಲಿ ಬಂದು ಊಟ ಗೀಟ ಮಾಡಿ ಆ ಥರದ್ದು ನಡೆಯುತ್ತೆ ಅಂತ ಅನ್ಸುತ್ತೆ. ಆದರೆ 4 ಜನರಿಗೆ ಸಂಬಳ ಕೊಟ್ಟು ಅವರ ಕುಟುಂಬಗಳು ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತಾ ಆ ಸಂಬಳದಿಂದ? ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ಪರ್ ಹೆಡ್ 400 ಆ ಥರ ಇದು ಮಾಡ್ತಾ ಇದ್ವಿ. ಒನ್ ವೀಕಿಗೆ ಏನಿಲ್ಲ ಅಂದ್ರೆ 2400 ಆ ಥರ ಆದಾಗ 1 ಮಂತ್ಗೆ 10,000 ತನಕ ಹೋಗುತ್ತೆ. ಅದು ಸಾಕಾಗುತ್ತೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ನಾವ್ಗೆ ಇನ್ನೊಂದ್ ಏನ್ ಗೊತ್ತಾ, ಹೊರಗಡೆ ಫುಡ್ ಆರ್ಡರ್ ಸಿಕ್ಕರೆ ದೊಡ್ಡದಾಗಿ ಇನ್ನೂ ಬೆಳ್ಕಂತ ಹೋದ್ರೆ, ಈಗ ಚಿಕ್ಕದಾಗ್ಲೇ ನಾವು ಅಪೇಕ್ಷೆ ಪಟ್ರೆ
ಸ್ವಲ್ಪ ಕಷ್ಟ ಆಗುತ್ತೆ ಅಂತಂತೇಳಿ ಇವಾಗ ಸದ್ಯಕ್ಕೆ ಇದೆಲ್ಲ ನಡೀತಾ ಇದೆ, ಆರ್ಡರ್ಸ್ ಕೊಡ್ತಾ ಇದ್ದಾರೆ. ನಮ್ಗೆ ಇನ್ನೂ ಹೆಚ್ಚಿದಾಗಿ ಆರ್ಡರ್ ಸಿಕ್ಕರೆ ನಿಮಗೆ ಅಲ್ಲಿ ಒಳಗಿರೋದ್ರಿಂದ ಅಲ್ಲಿ ವ್ಯಾಪಾರಕ್ಕಿಂತ ನಿಮ್ಗೆ ಹೊರಗಡೆ ಆರ್ಡರ್ ಸಿಕ್ಕರೆ ಇನ್ನೊಂದಷ್ಟು ಅಲ್ಲಿ ಕೆಲಸ ಮಾಡೋರಿಗೂ ಚೆನ್ನಾಗಿ ಸಂಬಳ ಕೊಡ್ಬೋದು, ನೀವು ಇನ್ನೊಂದಷ್ಟು ನಿಮ್ಮ ವ್ಯವಹಾರನ ಚೆನ್ನಾಗಿ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತಲ್ವಾ? ಅಲ್ಲಿ ನಮಗೆ ಆರ್ಡರ್ಸ್ ಕೊಡ್ಬೇಕು, ಯಾಕಂದ್ರೆ ಬರ್ತಾ ಇರೋರು ನಮ್ಮನ್ನ ಇನ್ನು ಹೆಣ್ಮಕ್ಳು ಇವ್ರ ಕೈಲಿ ಆಗಲ್ಲ ಅಂತ ಜಡ್ಜ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕೊಟ್ರೆ ಮಾಡ್ತೀವಿ ಅನ್ನೋದು ಕಾನ್ಫಿಡೆಂಟ್ ನಮಗಿದೆ. ಇವಾಗ ಏನಾದ್ರೂ ಒಂದಷ್ಟು ಪ್ರೋಗ್ರಾಮ್ಗಳಿಗೆ ನೀವು ಅಕ್ಕ ಕೆಫೆಯಿಂದ ಸ್ಟಾರ್ಟ್ ಆದಾಗಿಂದ ಏನಾದ್ರು ಮಾಡಿದ್ರೆ? ಕೊಟ್ಟಿದ್ದೀವಿ ಮೇಡಮ್, ಯಾಕಂದ್ರೆ ನಾವು ಮೊನ್ನೆ ನ್ಯೂ ಇಯರ್ಗೆ CDP ಆಫೀಸಲ್ಲಿ 150 ಜನಕ್ಕೆ ಹೋಳಿಗೆ ಊಟ, ಟೇಬಲ್ ಊಟ ಸಪ್ಲೈ ಮಾಡಿದೀವಿ. ಮತ್ತೆ ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲೇನೆ PD ಮೇಡಮ್ ಅವರು ಆಫೀಸಿಗೆನೆ ಅವತ್ತೇನೆ 35 ಹೋಳಿಗೆ ಊಟ ಕೊಟ್ಟಿದ್ದೀವಿ. ಮತ್ತೆ ಬೋವಿ ಸಮಾವೇಶ ಇತ್ತು 270 ಜನಕ್ಕೆ, ಅವ್ರಿಗೂ ಊಟ ಸಪ್ಲೈ ಮಾಡಿದೀವಿ ಅಲ್ಲೇನೆ. ಮತ್ತೆ LIC ಯಲ್ಲಿ 200 ಜನಕ್ಕೆ ಕೊಟ್ಟಿದ್ದೀವಿ ಮೇಡಮ್. ಮ್ಯಾಕ್ಸಿಮಮ್ 200-300 ಜನಕ್ಕೆಲ್ಲ ಕೊಡ್ತಾ ಇದೀವಿ. ಆದ್ರೂ ಇನ್ನೂ ಕಾನ್ಫಿಡೆಂಟ್ ಕೆಲವರಿಗೆ ಇಲ್ಲ. ಅದೇ ಈಗಿನ ಸಮಾಜ ಹೆಂಗಂತಂದ್ರೆ ಅವರು 10 ಜನ ಮಹಿಳೆಯರಿದ್ರು ಇವರಿಗೆ ಒಂದು 100 ಊಟ ಆರ್ಡರ್ ಕೊಟ್ರೆ ಮಾಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ಟೇ ಇರೋದು. ಹಂಗಾಗಿ ನೀವು ಈ ತರ ಆರ್ಡರ್ಗಳನ್ನೆಲ್ಲ ತಗೊಂಡು ನಾವು ಮಾಡಬಲ್ವಿ ಅನ್ನೋದನ್ನ ನೀವು ಪ್ರೂವ್ ಮಾಡಕ್ ಹೊರಟಿದ್ದೀರಾ 5 ಜನ ಸೇರ್ಕೊಂಡು? ಹೌದು, ನಾವು ಮಾಡಬಲ್ವಿ ಅಂತ. ಯಾಕಂದ್ರೆ ಈಗ ಉದ್ಯಮ ಅನ್ನೋದು ಬರೀ ಗಂಡ್ಮಕ್ಳಿಗೆ ಸೀಮಿತ ಅಲ್ಲ. ಹೋಟೆಲ್ ಉದ್ಯಮದಲ್ಲಿ ಬಹಳ ಗಂಡ್ಮಕ್ಳೇ ಇದ್ದಾರೆ, ಹೆಣ್ಮಕ್ಳು ಇರೋದ್ ರೇರ್. ಅಲ್ಲ, ಕೆಲಸ ಮಾಡಕ್ ಹೆಣ್ಮಕ್ಳು ಇದಾರೆ, ಕೆಲಸ ಮಾಡಕ್ ಹೆಣ್ಮಕ್ಳು ಇರ್ತಾರೆ. ಉದ್ಯಮದ ಮ್ಯಾನೇಜ್ಮೆಂಟ್ ಮಾಡೋರು ಗಂಡ್ಮಕ್ಳು, ಅಲ್ಲಿ ಮಾಡ್ತಾ ಇರೋದು ಹೆಣ್ಮಕ್ಳು ಅನ್ನೋದು ಮೈಂಡ್ ಅಲ್ಲಿ ಯಾರಿಗೂ ಬರಲ್ಲ. ಅವ್ರ ಮ್ಯಾನೇಜ್ಮೆಂಟ್ ಯಾರು ನೋಡ್ಕೊಂತಾ ಇದಾರೆ? ಅಲ್ಲ, ಈಗಿನ ವ್ಯವಸ್ಥೆಯಲ್ಲಿ ಇರೋದೇನಂತಂದ್ರೆ ನೀವು ಅನ್ಕೊಳ್ಳೋ ತರ ಮಹಿಳೆಯರು ಮ್ಯಾನೇಜ್ ಮಾಡಕ್ಕೆ ಇನ್ನು ಆ ಕೇಪಬಿಲಿಟಿ ಇಲ್ಲ ಮಹಿಳೆಯರಿಗೆ ಅನ್ನೋ ರೀತಿ ಇದೆ ಸಮಾಜದಲ್ಲಿ ಅಂತ. ಅದನ್ನ ಹೋಗ್ಲಾಡಿಸ್ಬೇಕಂತಂದ್ರೆ ನೀವ್ ಏನ್ ಸಲಹೆ ಕೊಡ್ತೀರಾ ಹೇಳಿ ಮೇಡಮ್? ಅದನ್ನ ಹೋಗ್ಲಾಡ್ಸ್ಬೇಕಂದ್ರೆ ಅವ್ರು ನಮ್ಗೆ ಅವಕಾಶ ಕೊಟ್ಟು ನೋಡ್ಲಿ ಮೇಡಮ್. ಗಂಡ್ ಮಕ್ಳಿಗಿಂತ ಕಡಿಮೆ ಹಿಂದೆ ಇತ್ತು, ಹೆಣ್ಣು ಹಬಲೆ ಅವಳ ಕೈಲಿ ಏನೂ ಆಗಲ್ಲ ಅಂತಂತೇಳಿ. ನಾವು ಸಬಲೆಯರು, ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಇರೋ ತನಕ ಎಷ್ಟೇ ಆರ್ಡರ್ ಕೊಟ್ಟರು ನಾವು ಮಾಡ್ತೀವಿ. ಆ ನಿಟ್ಟಲ್ಲಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ನಮ್ಮ ಓಲ್ NRLM ಟೀಮ್ ಇರ್ಬೋದು, ಮತ್ತೆ ಸರ್ CO ಸರ್ ಆಕಾಶ್ ಸರ್ ಇರ್ಬೋದು, ಅವರು ಹೆಣ್ಮಕ್ಳು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ಒಂದು TV ಹಾಕ್ಸ್ಕೊಟ್ರೆ ನ್ಯೂಸ್ ಚಾನಲ್ ನೋಡ್ಕೊಂತ ಕೆಲವು ಕಸ್ಟಮರ್ಸ್ ಬಂದರೆ ಕೂತ್ಕೊಂಡ್ರೆ ಸ್ನ್ಯಾಕ್ಸು, ಟೀ, ಊಟ ಏನಾದ್ರು ತೊಗೊಳ್ತಾರೆ ಅಂತೇಳಿ TV ಹಾಕ್ಸ್ಕೊಟ್ಟಿದ್ದಾರೆ. ಮತ್ತು ನ್ಯೂಸ್ ಪೇಪರ್ಗೆ ಓದ್ಕೊಂತ ಕೂತ್ಕೊಂಡ್ರೆ ಒಂದು ಟೀಗೆ ಹೋಗುತ್ತೆ ಅಂತ ನ್ಯೂಸ್ ಪೇಪರ್ ಸ್ಟ್ಯಾಂಡ್ಸ್ ಕೊಡಿಸಿದ್ದಾರೆ. ಮತ್ತು ನಮ್ಮ CPO ಮೇಡಮ್ ಗಾಯತ್ರಿ ಮೇಡಮ್ ಇರ್ಬೋದು, ಅವ್ರು ನಮಗೆ ಫಸ್ಟಿಗೆ ಇದು ತೊಗೊಂಡಾಗ ನಾವು ಮಾಡ್ತೀವೋ ಇಲ್ಲ ಅನ್ನೋ ಕೆಪಬಿಲಿಟಿ ನಮಗೂ ಭಾಳ ಭಯ ಇತ್ತು. ಆದರೆ ಮೇಡಮ್ ತುಂಬಾ ನಮಗೆ ಮೋಟಿವ್ ಇಲ್ಲ, ಆಗುತ್ತೆ, ಯಾಕಾಗಲ್ಲ, ಮನೆಗೆ ಮಾಡೋದು ಹೆಣ್ಮಕ್ಳು ತಾನೇ, ಏನಿಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು, ಮಾಡಿ, ನೀವು ಯಾಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆರ್ಡರ್ ಅಷ್ಟೇನೆ. 1ನೇ ತಾರೀಕಿಗೆ ಉದ್ಯೋಗ ಮೇಳ ಇದೆ, ಉದ್ಯೋಗ ಮೇಳದ್ದು 300 ಜನದ್ದು ಆರ್ಡರ್ ನಮಗೆ ಕೊಡಿಸಿದ್ದಾರೆ. ಮಾಡ್ರಿ, ನೀವು ಮಾಡೇ ಮಾಡ್ತೀರಾ. ಮತ್ತೆ PD ಮೇಡಮ್, ಜಯಲಕ್ಷ್ಮಿ ಮೇಡಮ್ ಇರ್ಬೋದು, ಅವರಷ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ ಬಿಡ್ರಿ. ನಮಗೆ ಓಲ್ NRLM ಟೀಮ್ ನಮ್ಮ ಬೆನ್ನಿಂದೆ ಇದೆ. ನಮಗೆ ಇವಾಗ ನಮ್ಗೆ ಏನು ಕಾನ್ಫಿಡೆಂಟ್ ಇದೆ ಅಂದರೆ ನಾವು ಏನು ಕೊಟ್ಟರು ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ. ಮತ್ತು ಇದ್ರ ನಿಟ್ಟಲ್ಲಿ ನನಗಿದ್ದಿದ್ದೊಂದು ಆಸೆ ಪೂರ್ತಿ ಆಗ್ತಾ ಇದೆ ಅನ್ನೋದೊಂದು ಖುಷಿ ಇದೆ ಮೇಡಮ್. ಯಾಕಂದರೆ ಮಹಿಳೆಯವ್ರಿಗೆ 4 ಜನಕ್ಕೆ ಕೆಲಸ ಕೊಟ್ಟು ಅವ್ರದ್ದು ಜೀವನ ಸುಧಾರಿಸ್ಲಿಕ್ಕೆ ಏನಾದ್ರು ಒಂದು ಅವಕಾಶ ಸಿಗಬೇಕು ಅಂತ ನಂದು ಭಾಳ ಅಪೇಕ್ಷೆ ಇತ್ತು, ನಿಲುವು ಒಂದಿದೆ, ನಾನು ಏಮ್ ಇತ್ತು, ಅದನ್ನ ಮಾಡಲೇಬೇಕು ಅನ್ನೋ ಏಮ್ ಇದರಿಂದ ಈ ಅಕ್ಕ ಕೆಫೆ ಇದರಿಂದ ಅದು ಈಡೇರ್ತಾ ಇದೆ. ಒಂದು ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು ಶ್ರಮ ಪಟ್ಟಿದ್ದು ಸಾರ್ಥಕತೆ ಆಗ್ತಾ ಇದೆ ಅನ್ನೋ ಭಾವನೆ ಇವಾಗ. ಅದೇ ಮೇಡಮ್, ನೀವು ನಿಮ್ಮ ಜೊತೆಗೆ 4 ಜನ ಕೆಲಸ ಮಾಡ್ತಿದ್ದಾರಲ್ಲ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಕುಟುಂಬದ್ದು, ಮತ್ತೆ ಅವ್ರ ಹೆಸರುಗಳನ್ನ ಹೇಳ್ಬೋದಾ ನೀವು? ಮೇಡಮ್, ಹೆಸರು ಹೇಳ್ಬೋದು, ಹೇಳಲಿಕ್ಕೆ ಅಂತಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಿದ್ರೆ ಸುಮ್ಮನೆ ಇದಾಗೋದ್ರಿಂದ ಏನಂದ್ರೆ ಅವ್ರಿಗೆ ತುಂಬಾ ಪೂರ್ ಇದ್ರು ಮೇಡಮ್, ಅವ್ರಿಗೆ ತುಂಬಾ ನೀಡಿತ್ತು ಕೆಲಸ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿರೋದು ಹೊರಗಡೆ. ಅವ್ರು ಹೊರಗಡೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ನಾವು ಏನ್ ಬಿಡ್ಬೇಕು ಅಂತಾನೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಅಕ್ಕ ಕೆಫೆ ಓಪನ್ ಆಗಿ ಅವ್ರ ಜೀವನ ಎಷ್ಟು ಮಟ್ಟಿಗೆ ಸುಧಾರಿಸಿದೆ ಅಂದ್ರೆ, ಅವ್ರು ಇವಾಗ ಅಕ್ಕ ಕೆಫೆಗೆ ಬಂದ್ರೆ ಒಂದು ಖುಷಿ ಇದೆ ಅವ್ರಿಗೆ. ಅವ್ರು ಹೊರಗೆ ಹೋಗ್ಲಿಕ್ಕೇನೆ ಇಷ್ಟಪಡಲ್ಲ. ನಾವು ಇದು ದೊಡ್ಡದಾಗಿ ಇದ್ರಲ್ಲಿ ಬೆಳಿತೀವಿ ಅನ್ನೋ ಭಾವನೆ ನಾವು ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಇದು ಲಾಸ್ಟ್ ಕ್ವಶನ್ನು. ಈಗ ನೀವು ಒಂದಷ್ಟು ಮಹಿಳಾ ಗುಂಪುಗಳು ನಿಮ್ಮ ನಾಯಕತ್ವದಲ್ಲಿ ನೀವು ಯೋಚನೆ ಮಾಡಿರೋದಕ್ಕೆ ಹಂಗಾಯಿತು. ಈಗ ಬೇರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈ ಥರದ್ದು ಸ್ವಂತ ಏನಾದರೂ ಉದ್ಯೋಗ ಮಾಡಲಿಕ್ಕೆ ನೀವು ಈಗ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀರಾ. ಇನ್ನೊಂದಷ್ಟು ಸಲಹೆ ಕೊಡಿ ಅಂದರೆ ಏನಂತ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು?
ಮೇಡಮ್ ಏನಿಲ್ಲ ಮೇಡಮ್, ನಾವೀಗ ನಮಗೆ ಒಂದು ಮಾರುಕಟ್ಟೆ ಸೌಲಭ್ಯ ಬೇಕಷ್ಟೇ. ಹೆಣ್ಮಕ್ಳು ಬಹಳ ಜನ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಮುಂದೆ ಬಂದು ಏನಾದ್ರು ಬೇಕು ಅಂತ ಕೇಳಿದ್ರೆ ನಿಮಗೆ ಬಹಳ ಸರ್ಕಾರದಿಂದ ಒಳ್ಳೊಳ್ಳೆ ಸ್ಕೀಮ್ಗಳಿದಾವೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ರಿ. ಯಾರು ಹಿಂದೆ ಸರಿಬೇಡ್ರಿ. ನೀವೇನೇ ಕೆಲಸ ಮಾಡ್ತಾ ಇದ್ರಂದ್ರೆ, ಈಗ ಒಂದು ಬ್ಯಾಗ್ ಹೊಲಿದಿರೋದು, ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಏನೇ ಮಾಡ್ತೀರಂದ್ರೆ ಅದನ್ನ ಬಂದು NRLM ಒಕ್ಕೂಟಕ್ಕೆ ಹೇಳಿ, ನಾವು ಈ ಥರ ಮಾಡ್ತಾ ಇದೀವಿ, ನಮಗೊಂದು ಮಾರುಕಟ್ಟೆ ಕಲ್ಪಿಸಿ ಅಂತ ಹೇಳಿ. ಖಂಡಿತವಾಗ್ಲೂ ಕಲ್ಪಿಸ್ಕೊಡ್ತಾರೆ. ಇದರಿಂದ ನಿಮ್ಮ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. ಯಾರು ಧೈರ್ಯದಿಂದ ಮುಂದೆ ಬರ್ರಿ, ಯಾರು ಕೂಡ ಅಂಜಿಕೆ ಬೇಡ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸುನೀತಾ ಅವರು ಬರೀ ಒಂದು ಮಹಿಳಾ ಸಂಘಕ್ಕೆ, ಸ್ವಸಹಾಯ ಗುಂಪುಗಳಿಗೆ ಸೀಮಿತ ಆಗಿ ಒಂದಷ್ಟು ದುಡ್ಡುಗಳನ್ನ ಕಟ್ಕೊಂಡು ಅಲ್ಲಿಗೆ ಮಾತ್ರ ಸೀಮಿತ ಆಗಬೇಡಿ. ಬಂದು ಸರ್ಕಾರದ ಯೋಜನೆಗಳು ಏನೇನಿದ್ದಾವೆ ಅದನ್ನು ತಿಳ್ಕೊಂಡು ನೀವು ಸ್ವಂತ ಉದ್ಯೋಗಗಳನ್ನ ಮಾಡ್ತಾ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಇನ್ನೊಂದಷ್ಟು ಉನ್ನತ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದರು. ಮೇಡಮ್, ಈ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ನಿಮ್ಮ ವಿಚಾರಗಳನ್ನ ಹೇಳ್ಕೊಂಡಿದ್ದಕ್ಕೆ ಬಿಸಿ ಸುದ್ದಿ ವಾಹಿನಿಯಿಂದ ನಮಸ್ಕಾರ ಮೇಡಮ್. ತುಂಬ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮಿಡ್ಲ್ ಕ್ಲಾಸ್ ಲೈಫ್ ಈ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.